ಶಾಸಕ ಮುನಿರತ್ನರವರ ಕುತಂತ್ರಗಳು ಮತ್ತು ಅವರ ಮೇಲಿರುವಂತಹ ಈ ಪ್ರಕರಣಗಳ ಕುರಿತಂತೆ ಸಮಗ್ರವಾದಂತಹ ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. ಈ SITಯನ್ನು ರಚನೆ ಮಾಡಿದ್ದನ್ನು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಸ್ವಾಗತ ಮಾಡುತ್ತೆ. ತ್ವರಿತಗತಿಯಲ್ಲಿ ವಿಚಾರಣೆ ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಸಮಗ್ರವಾದಂಥ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಮುನಿರತ್ನ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗೋದಕ್ಕೆ ಬೇಕಾಗುವಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಪೊಲೀಸ್ ಇಲಾಖೆ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಜೊತೆಗೆ ಈಗಾಗಲೇ ನಮ್ಮ ಮಾವಳಿ ಶಂಕರಣ್ಣ ಹೇಳಿದ ಹಾಗೆ ಇಡೀ ಈ ಪ್ರಕರಣದಲ್ಲಿ ಜನಪ್ರತಿನಿಧಿಗಳು ತಲೆ ತಗ್ಗಿಸುವಂತೆ, ನಾಡಿನ ಸಮುದಾಯಗಳು ತಲೆ ತಗ್ಗಿಸುವಂಥ ರೀತಿಯಲ್ಲಿ ಇವತ್ತೊಬ್ಬ ಶಾಸಕನಾಗಿ ಇಷ್ಟು ಘೋರ ಕೃತ್ಯವನ್ನು ಮಾಡಿದಂಥದ್ದು ನಮಗೆ ಬೆಳಕಿಗೆ ಬಂದಿದೆ. ಆದರೆ ನಾಗರಿಕ ಸಂಘಟನೆಯರಾಗಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷ BJPಯ ಮುಖಂಡರುಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಶಾಸಕ ಮುನಿರತ್ನ ನಮ್ಮ ವಲಯ ಸಮುದಾಯವನ್ನು, ನಮ್ಮ ಒಕ್ಕಲಿಗ ಸಮುದಾಯವನ್ನು ಇಷ್ಟೊಂದು ಅವಹೇಳನ ಮಾಡಿದಂತಹ ಆಡಿಯೋ, ವಿಡಿಯೋ, ದಾಖಲೆಗಳು ಎಲ್ಲವೂ ನಮ್ಮ ಎದುರುಗಡೆ ಜಾಹೀರಾಗಿದ್ದಾವೆ. ಹೀಗಿದ್ದಾಗಲೂ ಕೂಡ ಈ ಜಾತಿ ನಿಂದನೆ, ಈ ಅಪಮಾನವನ್ನು ಸಹಿಸಿಕೊಂಡು ನಾವು ಹೋರಾಟಗಳನ್ನು ಇಲ್ಲಿ ಮಾಡ್ತಾ ಇದ್ರೆ, ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕತ್ವ ಯಾಕೆ ಮೌನವಾಗಿದೆ? ಅಂದರೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಆತನ ಈ ದುಷ್ಟಕೃತ್ಯಕ್ಕೆ ಬೆಂಬಲವಾಗಿ ನಿಂತಿದ್ದೀರಾ? ಅಂದರೆ ದಲಿತರು, ಶೂದ್ರರು ನಿಮಗೆ ಅವಶ್ಯಕತೆ ಇಲ್ವಾ? ಈ ಬಗ್ಗೆ ಉತ್ತರ ಕೊಡಿ. ಇನ್ನು ಎರಡನೇದು ಬಹಳ ಮುಖ್ಯವಾಗಿ ಈ ಪ್ರಶ್ನೆ, ವಿರೋಧ ಪಕ್ಷದ ನಾಯಕ R. ಅಶೋಕ್ ಸೇರಿದಂತೆ ಸ್ವತಃ BJPಯ ಮುಖಂಡರುಗಳನ್ನೇ ಹನಿ ಟ್ರ್ಯಾಪ್ ಮಾಡೋದಕ್ಕೆ, ಅವ್ರನ್ನ ಕೊಲೆ ಸಂಚನ್ನು ರೂಪಿಸೋದಕ್ಕೆ, ಅವ್ರನ್ನ ರಾಜಕೀಯವಾಗಿ ಮುಗಿಸಾಕೋದಕ್ಕೆ ಸ್ವತಃ ಈ ಮುನಿರತ್ನರವರೇ ಏನೆಲ್ಲ ಷಡ್ಯಂತ್ರಗಳನ್ನು, ಕುತಂತ್ರಗಳನ್ನು, ಪಿತೂರಿಗಳನ್ನು ಮಾಡಿದ್ದರು ಅನ್ನುವಂಥದ್ದು ಈಗಾಗಲೇ ಈ ಪ್ರಕರಣಗಳಿಂದ ಗೊತ್ತಾಗಿದೆ. ಹೀಗಿದ್ದಾಗಲೂ ಕೂಡ ಅವ್ರನ್ನ ಮತ್ತೆ ಪಕ್ಷದಲ್ಲಿ ಇಳಿಸ್ಕೊಂಡಿದ್ದೀರಿ. ಯಾಕೆ ನೀವು ಪಕ್ಷದಿಂದ ಇನ್ನೂ ಉಚ್ಚಾಟನೆ ಮಾಡುವಂತಹ ತೀರ್ಮಾನಕ್ಕೇನು ಬಂದಿಲ್ಲ? ಈ ಬಗ್ಗೆ BJPಯ ನಾಯಕತ್ವ ಉತ್ತರ ಕೊಡಬೇಕು. ಮಾತೆತ್ತಿದ್ರೆ BJPಯವರು ಮಾತೆ, ಸಂಸ್ಕೃತಿ, ದೇವತೆ ಅಂತಂದು ಹೇಳಿ ಮಾತನಾಡ್ತೀರಿ. ಹೆಣ್ಣು ಮಕ್ಕಳನ್ನ ಆ ಮನುಷ್ಯ ಯಾವ ರೀತಿ ಮಾತನಾಡಿದ್ದಾನೆ, ನಡೆಸ್ಕೊಂಡಿದ್ದಾನೆ, ಹೇಗೆ ಮಹಿಳೆಯರು ದುರ್ಬಳಕೆ ಮಾಡ್ಕೊಂಡಿದ್ದಾನೆ, ಮಹಿಳೆಯರ ಮುಖಾಂತರ ಇಡೀ ವ್ಯವಸ್ಥೆಯನ್ನು ಹಾಳುಗೊಳಿಸೋದಕ್ಕೆ ಎಂಥ ಷಡ್ಯಂತ್ರ ಮಾಡಿದಾನೆ ಅಂತ ಹೇಳಿ ಗೊತ್ತಾಗಿದೆ. ಹೀಗಿದ್ದೂ ಕೂಡ ಮಾತೆ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋ ಬಗ್ಗೆ ಮಾತಾಡುವಂತಹ BJPಯವರು ಯಾಕೆ ಇಲ್ಲಿವರೆಗೂ ರಾಜಭವನ ಚಲೋ ಮಾಡಲಿಲ್ಲ? ಯಾಕೆ ಇಲ್ಲಿವರೆಗೂ ಗಾಂಧಿ ಪ್ರತಿಮೆ ಎದುರುಗಡೆ ಪ್ರತಿಭಟನೆ ಮಾಡಲಿಲ್ಲ? ಯಾಕೆ ಪಾದಯಾತ್ರೆ ಫ್ರೀಡಂ ಪಾರ್ಕಿನಲ್ಲಿ ಧರಣಿಗಳನ್ನು ಮಾಡಲಿಲ್ಲ? ಈ ಪ್ರಶ್ನೆಗಳಿಗೆ BJPಯವರಿಗೆ ಉತ್ತರ ಕೊಡಬೇಕಾಗಿದೆ. ಇನ್ನು ನಾಡಿನ ಜನತೆ, ಅದರಲ್ಲೂ ವಿಶೇಷವಾಗಿ ದಲಿತ ಸಂಘಟನೆಗಳು, ಹಿಂದುಳಿದ ಸಮುದಾಯಗಳು, OBC ಸಮುದಾಯಗಳು ಈಗಾಗಲೇ ನಾವು ಹೋರಾಟಗಳನ್ನು ಒಂದು ಹಂತದಲ್ಲಿ ಮಾಡಿದ್ದೀವಿ. ಇನ್ನೊಂದು ಹಂತದಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆಗಳು, ದಲಿತ ಸಂಘಟನೆಗಳು 1ನೇ ತಾರೀಕಿನ ಹೋರಾಟ ಮಾಡ್ತಾ ಇದ್ದಾವೆ. ಆ ಹೋರಾಟಕ್ಕೆ ಗಟ್ಟಿಯಾಗಿ ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟ ಅದರ ಜೊತೆ ನಿಲ್ತವೆ. ಆ ಹೋರಾಟವನ್ನು ಯಶಸ್ಸುಗೊಳಿಸೋದಕ್ಕೆ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಇಲ್ಲಿ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ರಾಜ್ಯ ಸರ್ಕಾರ ಆತನ ಮೇಲೆ ಇನ್ನೂ ಅನೇಕ ಪ್ರಕರಣಗಳು ಬೆಳಕಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅನೇಕ ಜನ ಭಯಭೀತರಾಗಿದ್ದಾರೆ, ದೂರು ಕೊಡೋದಕ್ಕೆ ಭಯಭೀತರಾಗಿದ್ದಾರೆ. ಅವರು ಯಾರು ಅನ್ಯಾಯಕ್ಕೊಳಪಟ್ಟಿದ್ದಾರೆ, ಯಾರು ನೋವು ಅನುಭವಿಸಿದ್ದಾರೆ, ಯಾರು ಸಂಕಟಗಳನ್ನು ಅನುಭವಿಸಿದ್ದಾರೆ, ಅವರೆಲ್ಲರಿಗೂ ಸಂಪೂರ್ಣವಾದಂತಹ ಬೆಂಬಲವನ್ನು, ಸಹಕಾರವನ್ನು, ಕಾನೂನಿನ ಸಂರಕ್ಷಣೆ ಕೊಡ್ತೀವಿ ಅನ್ನುವಂತಹ ಬೆಂಬಲವನ್ನು, ಒಂದು ವಾಗ್ವಾದವನ್ನು ರಾಜ್ಯ ಸರ್ಕಾರ ಕೊಡೋದ್ರ ಮುಖಾಂತರ ಅವ್ರ ಮೇಲೆ ಇನ್ನಷ್ಟು ದೂರುಗಳು ಏನು ಬರೋದಕ್ಕೆ ಸಾಧ್ಯ ಇದ್ದಾವೆ ಅವನ್ನೆಲ್ಲವನ್ನು ಕೂಡ ಸ್ವೀಕರಿಸಬೇಕು, ದೂರುದಾರನ್ನು ಸಮರಸಬೇಕು. ಈ SIT ತ್ವರಿತಗತಿಯಲ್ಲಿ ಈ ತನಿಖೆಯನ್ನು ಮಾಡೋದ್ರ ಮುಖಾಂತರ ಅವರ ಮೇಲೆ ಕಠಿಣವಾದಂಥ ಕ್ರಮ ಆಗೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಒಂದು. ಎರಡನೇ ಒತ್ತಾಯ ನಾವು ಇಲ್ಲಿ ಮಾಡಬೇಕಾಗಿರೋದು, ಅವರ ಶಾಸಕತ್ವವನ್ನು ರದ್ದು ಮಾಡುವಂಥ ಅಗತ್ಯತೆ ಇವತ್ತಿದೆ. ಅದನ್ನು ರದ್ದು ಮಾಡುವಂತಹ ಅಧಿಕಾರ ಮಾನ್ಯ ಸ್ಪೀಕರ್ ಅವರಿಗೆ ಮತ್ತು ಮಾನ್ಯ ರಾಜ್ಯಪಾಲರಿಗೆ. ರಾಜ್ಯಪಾಲರು ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ದೂರುಗಳನ್ನ ಬಂದ ತಕ್ಷಣ ನೋಟಿಸ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. BJP ಹಿನ್ನೆಲೆಯಿಂದ ಬಂದಿರೋ ರಾಜ್ಯಪಾಲರು ಯಾಕೆ ಮೌನವಾಗಿದ್ದಾರೆ ಗೊತ್ತಿಲ್ಲ, ಅವರು ಮಾತನಾಡಬೇಕು. ಅವರು ತಕ್ಷಣದಲ್ಲಿ ಮಧ್ಯಪ್ರವೇಶ ಮಾಡಿ ಈ ಶಾಸಕರಿಗೆ ನೋಟಿಸ್ ಕೊಡೋದ್ರ ಮುಖಾಂತರ ಅವರ ಶಾಸಕತ್ವವನ್ನು ರದ್ದು ಮಾಡೋದಕ್ಕೆ ಬೇಕಾಗುವಂತಹ
ಕಾನೂನು ಕ್ರಮಗಳನ್ನ ಈ ಸಂದರ್ಭದಲ್ಲಿ ಅವರು ತಗೊಳ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಜನಪ್ರತಿನಿಧಿಯಾಗಿ ಇರೋದಕ್ಕೆ ಅಯೋಗ್ಯ ಮನುಷ್ಯ ಶಾಸಕ ಮುನಿರತ್ನ ಅವರು ಜನಪ್ರತಿನಿಧಿ ಆಗೋಕ್ಕೆ ಅಯೋಗ್ಯ. ಇಂಥ ಅಯೋಗ್ಯನನ್ನ ಶಾಸಕ ಅಂತಂದೇಳಿ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ತಕ್ಷಣದಲ್ಲಿ ಅವರು ಶಾಸಕತ್ವವನ್ನು ರದ್ದು ಮಾಡಬೇಕು. ಕಾನೂನಿನ ಕುಣಿಕೆಯಲ್ಲಿ ಶಾಶ್ವತವಾಗಿ ಅವರು ಜೈಲಲ್ಲಿ ಇರಬೇಕು. ಜೈಲಲ್ಲಿ ಇರೋದಕ್ಕೆ ಅವರಿಗೆ ಆಗ್ಲಿಲ್ಲ ಅಂತಂದ್ರೆ ಈ ರಾಜ್ಯದಿಂದ ಗಡಿಪಾರಾಗಬೇಕು ಅನ್ನುವಂತಹ ತೀರ್ಮಾನವನ್ನು ರಾಜ್ಯ ಸರ್ಕಾರ ತಿರುಗು ತಗೊಳ್ಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಹೋರಾಟವನ್ನ ನಿಗದಿ ಮಾಡಿದ್ದೀವಿ. ಈ ಹೋರಾಟಕ್ಕೆ ಮಾಧ್ಯಮದ ಮಿತ್ರರೆಲ್ಲರೂ ಕೂಡ ಬೆಂಬಲವನ್ನ ಸಹಕಾರವನ್ನ ಕೊಡಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ. ಈಗ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರು ಮಾತನಾಡ್ತಾರೆ. ನಮಸ್ತೆ. ಈಗಾಗಲೇ ಮಾವಳ್ಳಿ ಶಂಕರ್ ಮತ್ತು ಅನಂತ್ ನಾಯಕ್ ಅವರು ಹೇಳಿದರು. ಈ BJP ಮುಖಂಡರುಗಳು ಮೊದಲಿಗೆ ಮುನಿರತ್ನಮ್ಮನ್ನ ರಾಜಕೀಯ ದ್ವೇಷಕ್ಕಾಗಿ ಈ ರೀತಿ ಆಪಾದನೆ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಮಾತನ್ನ ರಾಜ್ಯ ಬಿಜೆಪಿ ಮುಖಂಡರು ಹೇಳೋದು. ಆದರೆ ಇತ್ತೀಚೆಗೆ ಅವರ ಒಂದು ಜೀವವನ್ನೇ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟರು ಅಂತ ತಿಳಿದ ನಂತರ ಟರ್ನ್ ನೋಡೋದು. ಆ ರೀತಿ ಬಿಜೆಪಿಯವರಿಗೆ ಯಾವುದೇ ಒಂದು ನೈತಿಕವಾದ ಜವಾಬ್ದಾರಿನೂ ಇಲ್ಲ. ಅವ್ರಿಗೇನಿದ್ರು ಅಧಿಕಾರದಲ್ಲಿ ಅಂಟುಕೊಂಡಿರ್ಬೇಕು.